ಯಡಿಯೂರಪ್ಪರು ತಪ್ಪು ಮಾಡೋ ವಯಸ್ಸಮ್ಮ ಅಲ್ವಾ, ತಪ್ಪು ಮಾಡೋ ವಯಸ್ಸು ಅವ್ರದ್ದು. ಕೇಳೋರು ಇಲ್ಲದೆ ಹೋದ್ರೆ ಇದು ಹಿಂಗೆ ಆಗೋದು. ಯಡಿಯೂರಪ್ಪನವ್ರು ತಪ್ಪೇ ಮಾಡಿಲ್ಲ, ಮಾಡೋಕ್ಕೆ ಚಾನ್ಸೂ ಇಲ್ಲ, ಆ ಕೆಲಸ ಅವ್ರು ಮಾಡಿಲ್ಲ. ಈಗ ನಾವು ಯಡಿಯೂರಪ್ಪರು ಮಾಡಿದ್ರೆ ಅಂತ ಹೇಳಲ್ಲ, ತಪ್ಪಾಗಿದ್ರೆ ಶಿಕ್ಷೆ ಆಗಬೇಕು. ಆ ಹೆಣ್ಮಗುನೇ ತಪ್ಪು ಮಾಡ್ತಾಳೆ. ಯಾವ ಉದ್ದೇಶಕ್ಕೆ ಅಂದರೆ ಅವಳು ಡಿಮ್ಯಾಂಡ್ ಮಾಡ್ತಾವಳೆ ದುಡ್ಡುಗೋಸ್ಕರ. ಯಾಕೆಂದ್ರೆ ದೊಡ್ಡವ್ರನ್ನೇ ಕೈ ಹಾಕ್ತಾ ಇದ್ದಾಳೆ ಅವಳು. ಈ ವ್ಯಕ್ತಿ ಇಂಥವನ, ಇವನು ಇಂಥವನ, ಅವನು ಅಂಥವನ ಅಂತ ಯೋಚನೆ ಮಾಡಿದಾಗ ಈ ಆ ಹುಡುಗಿದೇ ಮೇಯ್ನ್ ತಪ್ಪು. ಮೇಡಮ್, ಯಡಿಯೂರಪ್ಪ ಅವ್ರದ್ದು ತಪ್ಪಿಲ್ಲ. ಯಾಕೆ ಅಂದರೆ ಇವರು ಅನಧಿಕೃತವಾಗಿ ಅವ್ರ ಮನೆಗೆ ಹೋಗೋ ಅವಶ್ಯಕತೆ ಏನು ಇರಲಿಲ್ಲ. ಇವ್ರಿಗೆ ಯಾಕೆ ಹೋಗ್ಬೇಕಾಗಿತ್ತು? ಒಂದು. ಎರಡನೇದು, ಯಡಿಯೂರಪ್ಪರು ತಪ್ಪು ಮಾಡೋ ವಯಸ್ಸಮ್ಮ ಅಲ್ವಾ, ತಪ್ಪು ಮಾಡೋ ವಯಸ್ಸು ಅವ್ರದ್ದು. ಹೆಚ್ಚು ಕಮ್ಮಿ 80 ದಾಟ್ಬಿಟ್ಟಿದ್ದಾರಲ್ವ. ಹಾಂ, ಅವ್ರು ತಪ್ಪು ಮಾಡೋ ವಯಸ್ಸಲ್ಲ. ಹಿಂದೆ ಏನೋ ಆಗಿರ್ಬೋದು, ಅದು ನಮಗೆ ಗೊತ್ತಿಲ್ಲದಿರೋದ್ರೆ ನಾವು ಮಾತಾಡೋಕ್ಕಾಗಲ್ಲ. ಈಗ ಆಗ್ತಾ ಇರೋದ್ರ ಬಗ್ಗೆ ಯಡಿಯೂರಪ್ಪನವ್ರದ್ದು ತಪ್ಪೇ ಇಲ್ಲ. ತಪ್ಪು ಮಾಡೋ ಅಂಥ ವ್ಯಕ್ತಿ ಅಲ್ಲ. ಈಗ ಆ ಲೆವೆಲಲ್ಲಿ ಇದ್ದಾರೆ ಅವರು. ಅವರು ತಪ್ಪು ಮಾಡಿಲ್ಲ ಅಂತಂದರೆ ಈ ರೀತಿಯಾದಂಥ ಸಿಚುವೇಶನ್ ಬರಲಿಕ್ಕೆ ಕಾರಣಗಳೇನು ಅಂತ? ಕಾರಣಗಳು ಈಗ ರೂಲಿಂಗ್ ಪಾರ್ಟಿಯವ್ರು ಮಾಡಿರ್ತಾರೆ ಇದನ್ನೆಲ್ಲ. ರೂಲಿಂಗ್ ಪಾರ್ಟಿಯವರು ಬೇಕು ಅಂತಲೇ 3 ತಿಂಗಳ ಮುಂಚೆನೇ ಆಗಿರೋದು ಇದೆಲ್ಲ. ಆವಾಗಿನ ಎಲೆಕ್ಷನ್ನು ಡಿಕ್ಲೇರ್ ಆಗಿತ್ತು. ಆ 3 ತಿಂಗಳ ಗ್ಯಾಪಲ್ಲಿ ಸುಮ್ಮನೆ ಇದ್ಬಿಟ್ಟು ಸಡನ್ನಾಗಿ ಈಗ ಯಾಕೆ ತೆಗೆದ್ರಿ ಇದನ್ನ ಅಲ್ವಾ? ಅಂದರೆ ರಾಜಕೀಯ ಷಡ್ಯಂತ್ರ ಇದೆ ಅಂತ? ಇದ್ದೇ ಇದೆ, ರಾಜಕೀಯ ಷಡ್ಯಂತ್ರ ಇದ್ದೇ ಇದೆ. ಇದು ರೂಲಿಂಗ್ ಪಾರ್ಟಿಯವ್ರದ್ದು ಇದ್ದೇ ಇದೆ. ರೂಲಿಂಗ್ ಪಾರ್ಟಿಯವ್ರು ಬೇಕಂತ ಅವ್ರನ್ನ ಡಮ್ಮಿ ಮಾಡೋಕ್ಕೆ ನೋಡ್ತಾರೆ. ಯಾಕೆಂದರೆ ಅವ್ರು ಓಟ್ ಬೇಕಾಗಿತ್ತು ಅವ್ರಿಗೆ. ಈಗ 5 ಗ್ಯಾರಂಟಿ ಮಾಡಿದ್ರು. ಯಾವ ಗ್ಯಾರಂಟಿ ನೆಟ್ಟಿಗೆ ಬಂದಿದೆ? ಅಲ್ವಾ, ಯಾವ ಗ್ಯಾರಂಟಿನೂ ನೆಟ್ಟಿಗೆ ಕೊಟ್ಟಿಲ್ಲ. ಆದರೆ ಇವಾಗ 19 ಸೀಟ್ ಗೆದ್ದರು ಬಿ ಜೆ ಪಿಯವರು. ಇವರು ಎಷ್ಟು ಗೆದ್ದರು? 9 ಗೆದ್ದರು ಅಲ್ವಾ. 20 ಗೆಲ್ತೀವಿ ಅಂತಿದ್ದಾರೆ, ಯಾಕೆ 9 ಗೆದ್ದರು ಅಲ್ವಾ? ಈಗ ಇದರಲ್ಲಿ ಈಗೊಬ್ಬರು 2 ಕಡೆ ಗೆದ್ದವನೇ ರಾಹುಲ್ ಗಾಂಧಿ. ಈಗ ಒಂದು ಕಡೆ ರಿಸೈನ್ ಮಾಡಬೇಕು. ಆ ದುಡ್ಡು ಯಾರ ಮೇಲೆ ಬೀಳುತ್ತೆ? ಈಗ ಬಳ್ಳಾರಿಯಲ್ಲಿ ಒಬ್ಬ MP ಗೆದ್ದಿದ್ದಾನೆ, ನಾನು MLA ಉಳಿಸ್ಕೊತೀನಿ, MP ಬಿಟ್ಬಿಡ್ತಿದ್ದೀನಿ ಅಂತಾನೆ. ಈಗ ಆ ದುಡ್ಡು ಯಾರಿಗೆ ಬೀಳ್ತದೆ? ಅಲ್ಲ, ನಮಗೆ ತಾನೇ ಬೀಳೋದು. ಅವ್ರಿಗೇನು ಮಜಾ ಮಾಡ್ತಾರೆ. ಕೇಳೋರು ಇಲ್ಲದೆ ಹೋದ್ರೆ ಇದು ಹಿಂಗೆ ಆಗೋದು. ಯಡಿಯೂರಪ್ಪನವ್ರು ತಪ್ಪೇ ಮಾಡಿಲ್ಲ, ಮಾಡೋಕ್ಕೆ ಚಾನ್ಸೂ ಇಲ್ಲ, ಆ ಕೆಲಸ ಅವ್ರು ಮಾಡಿಲ್ಲ ಅಷ್ಟೇ. ಕಾನೂನು ದೃಷ್ಟಿನಲ್ಲಿ ಯಡಿಯೂರಪ್ಪನವರು ತಪ್ಪು ಮಾಡಿಲ್ಲ ಅಂತಂದರೆ ನೆಕ್ಸ್ಟ್ ಕ್ರಮ ಏನು ಕೈಗೊಳ್ಬೋದು ಅಂತ ಅನ್ಸುತ್ತೆ? ಏನು ಅದು ಕ್ಲಿಯರ್ ಆಗೋವರೆಗೂ ಎಂಕ್ವೈರಿ ಮಾಡಿ ಅದೇನಿದೆ ಪ್ರೊಸೀಜರ್ ಪ್ರಕಾರ ಅವ್ರನ್ನ ಕ್ಲೀನ್ ಚಿಟ್ ಕೊಟ್ಟು ಕಳಿಸ್ಬೇಕು ಅಷ್ಟೇ. ಇಲ್ಲಮ್ಮ, ಈಗ ಅವ್ರು ತಪ್ಪು ಮಾಡಿದ್ದಾರೆ ಅಂತ ಬಂದಿದೆ. ತಪ್ಪಾದರೆ ಅವ್ರಿಗೆ ಶಿಕ್ಷೆ ಆಗಲಿ. ದೊಡ್ಡರಾದ್ರೂ ಚಿಕ್ಕರಾದ್ರೂ ಯಾರಾದ್ರೇನೋ ತಪ್ಪೇ. ಅದು ಇವ್ರು ಮಾಡಿದ್ದಾರೆ ಅವ್ರು ಮಾಡಿದ್ದಾರೆ ಅಂತ ಒಳಗೆ ಹೋದ ಮೇಲೆ, ತಪ್ಪು ಅಂತ ಬಂದ ಮೇಲೆ ಅವ್ರು ಮಿನಿಸ್ಟ್ರ್ ಆಗಿರಲಿ ಯಾರೇ ಆಗಿರಲಿ ತಪ್ಪು ಶಿಕ್ಷೆ ಆಗಲೇಬೇಕು. ನಮ್ಮ ಲೆಕ್ಕನೂ ಅಷ್ಟೇ. ಈಗ ಅವ್ರ ಮನೆ ಹೆಣ್ಮಕ್ಳಿದ್ರು ಅಷ್ಟೇ, ನಮ್ಮ ಮನೆ ಹೆಣ್ಮಕ್ಳಿದ್ರು ಅಷ್ಟೇ. ಅವ್ರ ಮನೆ ಹೆಣ್ಮಕ್ಳಿದ್ರು ತಪ್ಪಲ್ವಾ? ಅವರು ನೋಡ್ತಾರಲ್ವಾ, ಅವ್ರ ಮೊಮ್ಮಕ್ಕಳು ನೋಡ್ತಾರಲ್ವಾ? ಇವತ್ತು ಪ್ರಜಾಪ್ರಭುತ್ವದಲ್ಲಿ ಯಾವ ಥರ ಅವರು ಇದು ಕೊಡ್ತಾರೆ, ನಾವು ರಕ್ಷಣೆ ಮಾಡ್ತೀವಿ ಅಂತಾರೆ. ಜನಕ್ಕೇನು ರಕ್ಷಣೆ ಮಾಡ್ತಾರೆ? ಇವರೇ ಈ ಥರ ಬೇಲಿ ಎದ್ದು ಅದೇನು ಹೊಲ ಮೇಯ್ತದೆ ಅನ್ನಂಗೆ ಇವರೇ ಎದ್ದು ಮೇದ್ರೆ ಬೇರೆಯವರೆಲ್ಲ ಮಾಡೋದೇನು ತಪ್ಪೇನು ಅಲ್ವಾ? ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ, ನಮ್ಮದು ಅಷ್ಟೇ. ಇವಾಗ ಏನಾಗ್ತದೆ ಅಂದರೆ, ಅವ್ರು 53 ಜನತೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಇವರು ಹೇಳಿದ್ರು. 53 ಜನದಲ್ಲಿ ಒಬ್ಬರು ತಪ್ಪು ಮಾಡಿದಾಗ ಏನಾಗುತ್ತೆ, ಪೊಲೀಸ್ನವರು ತೊಗೊಂಡಿಲ್ಲ ಅಂತೇಳಿ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಹತ್ರ ಹೋಗ್ತಾರೆ, ಅವರು ಸರಿಯಾಗಿ ತೊಗೊಂಡಿಲ್ಲ ಅಂತೇಳಿ ಒಬ್ಬ DCP ಹತ್ರ ಹೋಗ್ತಾರೆ, ಅವ್ರು ತೊಗೊಂಡಿಲ್ಲ ಅಂತ ಕಮಿಷನರ್ ಹತ್ರ ಹೋಗ್ತಾರೆ, ಅವ್ರು ತೊಗೊಂಡಿಲ್ಲ ಅಂತೇಳಿ ಒಬ್ಬರು ಮಿನಿಸ್ಟರ್ ಹತ್ರ ಹೋಗ್ತಾರೆ. ಹೀಗೆ ಮಾಡ್ತಾ 53 ಜನ ಕಂಪ್ಲೇಂಟ್ ಅಂತ ಈ ರೀತಿ ಹೋಗುತ್ತೆ. ಅವರೇನು ಪರ್ಸ್ನಲ್ಲಾಗಿ ಇವ್ರು ಮಾಡೋರು ಅಂತ ಹೇಳಲ್ಲ. ಬಟ್ ತಪ್ಪಿತಸ್ಥರೆ ಶಿಕ್ಷೆ ಆಗಲೇಬೇಕು ಕಾನೂನು ಪ್ರಕಾರ. ಯಾಕಂದರೆ ಈಗ 3 ತಿಂಗಳು ಮುಂಚೆ ಅಂತ ಹೇಳಿದ್ರು, ಬಟ್ ಅವರೇನು ಎವಿಡೆನ್ಸ್ ಕಲೆಕ್ಟ್ ಆಗಿರ್ಬೋದು. ರಾಜಕೀಯದವರು ಅವ್ರು ಹೇಳಿದ್ರು, ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ, ನಾವು ಯಾವುದಕ್ಕೆ ಇನ್ವಾಲ್ವ್ ಆಗಿಲ್ಲ, ಅದು ಪೊಲೀಸ್ನವ್ರು ಸ್ವಂತ ತನಿಖೆಯಿಂದ ಮಾಡ್ತಾಯಿದ್ದಾರೆ. ಮಾಡೋದು ಸಂತೋಷ, ಮಾಡಲಿ. ತಪ್ಪಾಗಿದ್ದರೆ ಅವರು CM ಆಗಿರಲಿ ಇನ್ನೊಬ್ಬರಾಗಿರಲಿ ಮತ್ತವಲ್ಲೇ ಮಾಡಲೇಬೇಕು, ತಪ್ಪಿಲ್ಲ. ಈಗ 53 ಜನ ಕಂಪ್ಲೇಂಟ್, 53 ಜನ ನಮ್ಗೆ ಅವಮಾನ ಇದು ಮಾಡಿದ್ದಾರೆ ಅಂತಲ್ಲ, ನ್ಯಾಯ ಸಿಕ್ಕಿಲ್ಲ. ಒಂದು ಕೇಸ್ಗೆ ಅವ್ರು 10 ಜನ ಹೋಗಿರ್ತಾರೆ, ನ್ಯಾಯ ಸಿಕ್ಕಿಲ್ಲ, ಅವ್ರು ಮಾತಾಡೋದು ತಪ್ಪೇನಿದೆ? ಅದರಲ್ಲಿ ಪ್ರಯತ್ನ ಪಟ್ಟಿದ್ದಾರೆ, ಅದನ್ನ ಹೋಗಿ ಏನಾಗುತ್ತೆ 53 ಜನ ಮೇಲೆ ಕೊಡಿ. ಈಗ ಬೆಳಗ್ಗೆ ಪೇಪರಲ್ಲಿ ಬಂದಿದೆ, 3 ಜನ ಅವ್ರ ಆಪ್ತರೆ ಸಾಕ್ಷಿಗಳೆಲ್ಲ ನಾಶ ಮಾಡಿದ್ದಾರೆ ಅಂತ. ನಾಶ ಮಾಡಿದ್ಮೇಲೆ ಸತ್ಯ ಅಲ್ವಾ? ಈಗ ಹೊರಗಡೆ ಇದ್ದವ್ರು ನಾಶ ಮಾಡ್ತಾರೆ, ಮಾಡಿ ಅಂತ ಹೇಳಿದ್ರೆ ಸರ್ಕಾರದ ಏನು ಕೈ ಬರಲ್ಲ. ಇದು ಎಲ್ಲ ತನಿಖೆ ಮಾಡಿದ್ದಾರೆ, ಅದರಿಂದ ಮಾಡ್ತಾರೆ, ಅದು ತಪ್ಪೇನಿಲ್ಲ ಬಿಡಿ. ತಪ್ಪು ಮಾಡಿದರೆ ಶಿಕ್ಷೆ ಆಗಬೇಕಷ್ಟೆ, ಯಾರೇ ಆಗಲಿ. ಈಗ ನಾವು ಯಡಿಯೂರಪ್ಪ ಮಾಡಿದ್ರೆ ಅಂತ ಹೇಳಲ್ಲ, ತಪ್ಪಾಗಿದ್ರೆ ಶಿಕ್ಷೆ ಆಗಬೇಕು. ಯಾಕಂದರೆ ಫೋಕ್ಸ್ ಅನ್ನೋದು ಒಂದು ಹೆಣ್ಮಕ್ಳಿಗೆ ಅವ್ರಿಗಿರೋ ಸ್ವತಂತ್ರ, ಅವ್ರು ಏನು ಬೇಕಾದ್ರೂ ಮಾಡ್ಬೋದು ಇದರಲ್ಲಿ. ಅದರಿಂದ ಯಾವುದೇ ಹೆಣ್ಮಕ್ಳಿಗೆ ತೊಂದರೆ ಆಗಬಾರ್ದು. ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲಿ, ಯಾರೇ ಆಗಲಿ. ಕಾನೂನಿಗಿನ ದೊಡ್ಡವ್ರು ಯಾರೂ ಇಲ್ಲ. ಹೆಣ್ಮಕ್ಳೇ ತಪ್ಪು ಮಾಡಿದರೆ, ಆ ಹೆಣ್ಮಗುನೇ ತಪ್ಪು ಮಾಡಿದರೆ ಏನು ಮಾಡ್ತೀರಾ? ಯಾಕೆ ಅಂದರೆ ಹೌದು, ಆ ಹೆಣ್ಮಗುನೇ ತಪ್ಪು ಮಾಡ್ತಾಳೆ. ಯಾವ ಉದ್ದೇಶಕ್ಕೆ ಅಂದರೆ ಅವಳು ಡಿಮ್ಯಾಂಡ್ ಮಾಡ್ತಾವಳೆ
ದುಡ್ಡುಗೋಸ್ಕರ. ಯಾಕೆಂದ್ರೆ ದೊಡ್ಡವ್ರನ್ನೇ ಕೈ ಹಾಕ್ತಾ ಇದ್ದಾಳೆ ಅವಳು. ಎಂಥ IAS ಆಫೀಸರ್ ಅವರು, ರಾಜಶೇಖರ್ ಅಂತವನು ಯಾರೊಬ್ಬ, ಅವನಿಗೆ ಹೋಗಿ ಕೈ ಹಾಕ್ಯಾಳೆ. ಮತ್ತು ಸಬ್ ಇನ್ಸ್ಪೆಕ್ಟರ್ಗೆ ಹಾಕೇಳಿ, ರಾಜಕೀಯ ವ್ಯಕ್ತಿಗಳಿಗೆ ಆಗ್ತಾ ಇದ್ದಾರೆ. ಇವಳನ್ನ ಕೆಲಸ ಇಲ್ಲ ಅಂತ ಮನೆ ಕರ್ಕೊಂಬಂದ್ಬಿಟ್ಟು ಸುಮ್ಮನೆ ಕೈ ಹಿಡ್ದ, ಕಾಲು ಹಿಡ್ದ, ಅವು ಹಿಡ್ದ ಅಂತೇಳಿ ಅದ ವಿಚಾರ ಹೇಳಿದ್ರು. ಅವ್ರು ಹೇಳ್ತಾ ಇರೋದು ಅದೆಲ್ಲ ಬೋಗಸ್ಸು. ಇಲ್ಲ, ನಾವು ಹಂಗಲ್ಲ ಸ್ವಾಮಿ. ಅವರು ಒಬ್ಬರ ಮೇಲೆ ಕಂಪ್ಲೇಂಟ್ ಹೇಳಿ ನಾವು ಕೂಲಾಗ್ತೀವಿ. ಯಾಕಂದ್ರೆ ಬಂದಿದೆಯಲ್ಲ ಸ್ವಾಮಿ, ಅದು ಟಿ ವಿಯಲ್ಲಿ ನಡೀತಾ ಇದೆ ಈಗ. ಯಾಕೆ ಅದರಲ್ಲೇನಂತೆ ಟಿ ವಿಯಲ್ಲಿ ಬರ್ತಾರೆ. ನಾನು ಹೇಳ್ತಾ ಇರೋದು, ನಾವು ದಿನಪತ್ರಿಕೆ ಓದ್ತೀವಿ, ಅದ್ರಲ್ಲಿ ಏನಿದೆ ಅಂತ ನೋಡ್ತೀವಿ. ಅದರಲ್ಲೂ ಸಹಿತ ಈ ವ್ಯಕ್ತಿ ಇಂಥವನ, ಇವನು ಇಂಥವನ, ಅವನಂಥವನ ಅಂತ ಯೋಚನೆ ಮಾಡಿದಾಗ ಆ ಹುಡುಗಿದೇ ಮೇನ್ ತಪ್ಪು. ಇದನ್ನು ಡೈರೆಕ್ಟಾಗಿ ರಿಲೇ ಹಾಕಿಬೇಕಾರೆ ನನ್ನ ಹೆಸರೇ ಹಾಕಿ. ಬೀಟ್ ಪ್ಲಸ್ ಕರ್ನಾಟಕ.